ಒಬ್ಬಳು ಯಾಕೆ ಹಿಂಗೆ ಮಾಡ್ತದೇನ. ಸಚಿನ ನಾನು ಕರ್ಕೊಬಂದೀನಿ ಅಂತ ಹೇಳೇ ತಪ್ಪು ಮಾಡಿದೆ. ಅಲ್ಲ ಬರಲಿ, ನಂಗೆ ಅದೇನು ಬೇಜಾರಿಲ್ಲ. ಬರ್ತಿದ್ದೀವಿ ಅಂತ ಒಂದು ಮಾತು ಹೇಳ್ಬೇಕ ಬೇಡ. ಅದು ಪೂರ್ವಿತರನ್ನು ಕರ್ಕೊಬಂದರೆ ಸೊ ನಿನ್ನೆ ಅಷ್ಟೇ ಫೋನ್ ಮಾಡೀನಿ, ಒಂದು ಮಾತು ಹೇಳ್ಬೇಕ ಬೇಡ ನಾವೆಲ್ಲ ಬರ್ತೀವಿ ಅಂತ. ಈ ಪೂರ್ವಿತ್ನಾರು ಹೋಗಲಿ, ಅಪ್ಪಾಜಿ ಅಮ್ಮನಾರು ಹೌದು ಅಂತ. ರಾಕೇಶ್ ಏನು ಅಂದ್ಕೋಬೇಕು, ಎಂತ ಮಾಡೋದು ಅಂತಲೇ ಗೊತ್ತಾಗಲ್ಲ ನನಗೆ. ಏನಾರು ಹೇಳೋಣ ತರಕ್ಕೆ ಅಂದರೆ ಇವ್ರ ಹತ್ರನೂ ದುಡ್ಡು ಅರಿಯೋ ಇಲ್ಲ. ಎಲ್ಲ ಸಮಸ್ಯೆ ಒಂದೇ ಸರಿ ಬರ್ತಾವಪ್ಪ. ಅಮ್ಮ ಅಲ್ಲಿ ಎಂತ ಮಾಡ್ತಿದ್ದೀಯಾ? ಎಂತ ಮಾಡ್ತಿದ್ದೀಯ ಅಲ್ಲಿ? ಮತ್ತೆಂತ ಅಲ್ಲ ನಡಲಿ, ತಾಯಿ ಮಗಳು ಏನು ಚರ್ಚೆ ಮಾಡ್ಕಿದ್ದಾರಪ್ಪ. ಹಂಗೆ ಹೇಳಬೇಕಿತ್ತು ಹಿಂಗೆ ಹೇಳಬೇಕಿತ್ತು ಅಂತ ನಾನು ನೋಡಿದ್ರೆ ಮಾತಲ್ಲೇ ನಿಲ್ಸಿದ್ರ. ಅದಕ್ಕೆ ಬಂದಿದ್ದೀನಿ, ಮನೇಲಿರ್ತೀನಿ ನೋಡೋಣ ಅಂತ. ಎಂತ ಮಾತಾಡ್ಕಿದ್ದಾರೆ ಅಂತ ಗೊತ್ತಾಗಲ್ಲಪ್ಪ. ಅಮ್ಮ ನಿಂಗೆ ಹೇಳಿದ್ರೆ ಸಿಟ್ಟು ಬರ್ತದೆ ಮರತೆ. ಅಲ್ಲ, ಅವರಿಬ್ಬರು ತಾಯಿ ಮಗಳು ಮಾತಾಡೋದನ್ನ ನೀ ಯಾಕೆ ಕೇಳಿಸ್ಕೋಬೇಕು? ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರಬಾರ್ದಾ? ಈಗ ನೋಡು, ಜಾಸ್ತಿ ಏನಾರು ಹೇಳಿದ ಕೂಡಲೇ ಸಚಿನ್ ಏನಾರು ಹೇಳ್ತಾನೆ, ಹಂಗೆ ಹೇಳಬೇಕು, ಇಲ್ಲ ನಾನು ಹೇಳ್ಕೊಟ್ಟಿದ್ದು ಸರಿತು ಹೇಳ್ಕೊಟ್ಟಿದ್ದು ಅಂತೀಯ. ನೀ ಹಿಂಗೆ ಮಾಡಿದ್ರೆ ಯಾರಾದರೂ ಹೇಳ್ದೆ ಬಿಡ್ತಾರಾ? ಈಗ ನಾನಿಲ್ಲಿ ಬಂದಿದ್ದಕ್ಕಾಯ್ತು, ಅಪ್ಪ ಬಂದು ಹಿಂಗೆ ನೋಡಿದರೆ ಆಚೆ ಕರ್ಕೊಂಡೋಗಿ ನಿಂಗೆ ಬೈದೇ ಬಿಡ್ತಿದ್ರಾ? ಇಲ್ಲ ಅವ್ರ ಪರ ಇವ್ರ ಪರ ಅಂತೀಯ ಕಡಿಕೆ. ಹ್ಞೂ ಮರಯ್ಯ, ಎಲ್ಲರೂ ನಂಗೆ ಹೇಳಾರೆ. ಆದರೆ ಈಗ ಯಾಕೆ ಗಂಟೆ ಪೇಟೆಗೆ ಹೋಗಿ ಬರ್ತೀನಿ ಅಮ್ಮ. ಬಂದರೆ ಅವರು ಸಾರಿಗೆ ಅಂತಾರೆ ತರೋದು ಬೇಡ ಅಂತ. ಸಾರಿ ತರಕ್ಕೆ ಅವ್ರಿಗೆ ಹೋಗಾರೇನ, ಹೋಗ್ಬೇಕು ಮನೆಗೆ ಅಂತ ಉಳ್ಗಿಳಿಯಲ್ಲಪ್ಪ. ಉಳಿತಾರೋ ಹೋತಾರೋ ಎಂತ ಮಾಡ್ತಾರೋ ಅಮ್ಮ. ಅಂತೂ ನಮ್ಮನೇಲಿ ಒಂದು ಊಟ ಹಾಕ್ಬೇಕಾ? ಅದಕ್ಕೆ ಹೋಗೋಕ್ಕಂತ ಹೊರಟೀನಿ. ಅಯ್ಯೋ ಒಂದು ಮಾಡ್ತಾನೆ ಮಾತ್ರ. ಎಲ್ಲ ಈಗ ಬಂದು ಈಗ ಹೋಗೋರಿ ಒಂದು ಊಟಕ್ಕೆ ಪ್ಯಾಟಿಗೆ ಹೋಗ್ತಾರ್ಬೇಕಾ? ಏನು ಮನೇಲಿ ಅಮ್ಮ ಇಟ್ಟಿದಾಗಲ್ಲ, ಏನು ಅಪರೂಪಕ್ಕೆ ಬರೋದ ಕಂಡರ ಏನು ಮನೆಯೇ ಇದ್ದಂಗೆ ಆಗ್ಯದಪ್ಪ. ಎಂತ ಬೇಕಾದ್ರೆ ಮಾಡ್ಕೊಳ್ಳಿ, ನನಗೇನು. ನಾನು ಸುಮ್ಮನೆ ಎಂತಕ್ಕೆ ನಿಷ್ಠೂರ ಆಗ್ಬೇಕು ಅಂದ್ರೆ ತರಿ ಎಲ್ಲರೂ ಉಂಡಂಗತ್ತ. ಸರಿತಾ, ಎಂತ ಯೋಚನೆ ಮಾಡ್ತಾ ನಿಂತೀಯ? ಅದ ಅಲ್ಲ, ಯೋಚನೆ ಅಂತ ಅಲ್ಲ. ಈಗ ಅಮ್ಮರು ಉಳಿಯಲ್ಲಂತೆ ಇವತ್ತು, ಹೋಗ್ತೀವಿ ಅಂತ ಇದ್ದಾರೆ. ನಾನು ಮತ್ತು ಜಾಸ್ತಿ ಬಲವಂತ ಮಾಡೋಕ್ಕೂ ಹೋಗಲ್ಲ. ಮಳೆ ಅಂದರೆ ಈ ಥರ ಹೊಡಿತದೆ, ಮನೆ ಹತ್ರ ಯಾರು ಇಲ್ಲದೆ ಇದ್ದರೆ ಈಗ ಅಡುಗೆ ಎಂತ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೌತೆಕಾಯಿ ಸಾರು ಮಾಡಿದ್ದೆ, ಅದೇ ಸುಮ್ಮನೆ ಒಂದು ಬೋಂಡ ಏನಾರು ಮಾಡಿ ಊಟ ಹಾಕಿ ಕಳಿಸೋದು ಎಂತ ಅಂತಲೇ ನಂಗೆ ಅಂದಾಜೇ ಆಗಲ್ಲ. ಬೇಡ, ಎಂಥ ಸೌತೆಕಾಯಿ ಸಾರು ಹಾಕಿ ಊಟ ಹಾಕಿ ಕಳಿಸ್ತೀಯ? ನಾವು ಹೋದಾಗೆಲ್ಲ ಆ ಥರ ಮಾಡ್ತಿರ್ತಾರೆ. ವಯಸ್ಸಾದರೆ ಪೇಟೆಗೆ ಹೋಗಿ ಎಂಥಾರು ಸಾರಿಗೆ ತರ್ತಾರೆ. ನಾನು ಮನೇಲಿದ್ದು ಹಾಗೆ ಇದು ಮಾಡೋದ? ನೀನು ಖಾರ ಎಲ್ಲ ಸರಿ ಮಾಡ್ಕೆ, ನಾನು ಹೋಗಿ ತರ್ತೀನಿ. ಅಲ್ಲ, ಹೋಗೋಕ್ಕೆ ದುಡ್ಡು ಅತಿಯ ನಿಮ್ಮ ಹತ್ರ? ಅದು ಎಂಥಾರು ಮಾಡ್ತೀನಿ, ನಿಂಗೆ ಅದ್ರ ತಲೆ ಬಿಸಿ ಎಂತಕ್ಕೆ? ಬೇರೆ ಎಂಥಾರು ತರ್ಬೇಕಾ ಹೇಳು? ಬೇರೆ ಅಂದರೆ ಬೆಳ್ಳುಳ್ಳಿನೂ ಸ್ವಲ್ಪನೇ ಇರೋದು, ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಆಗಬೇಕು. ನೋಡಿ ದುಡ್ಡಿದ್ರೆ ತಗೊಬನ್ನಿ. ತರ್ತೀನಿ, ಅವನ್ನೆಲ್ಲ ತರ್ತೀನಿ. ರಾಕೇಶಿಗೆ ನೀನಂದ್ರೆ ಭಾಳ ಇಷ್ಟ. ಅವಲ್ಲೆಲ್ಲರೂ ಸಿಕ್ಕಿದ್ರೆ, ಹೊಳೆ ಮೀನು ಸಿಕ್ಕಿದ್ರು ಫೋನ್ ಮಾಡ್ತೀನಿ, ನೀ ಅದಕ್ಕೂ ಖಾರ ತೆಗೆದಿಟ್ಟಿರು. ಆದರೂ ತನ್ನಿ, ಮಾತ್ರ ಕ್ಲೀನ್ ಮಾಡಿಸ್ಕೊಂಡೇ ತನ್ನಿ ಅಂತ. ನಂಗೆ ಇಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ ಈಗ. ಗುಂಡುಗೂ ಬತ್ತದೋ ಬರೋಲ್ಲ. ನಾನು ಇಷ್ಟೊತ್ತು ಅವನಿಗೆ ಮೀನೆಲ್ಲ ಕ್ಲೀನ್ ಮಾಡೋಕ್ಕೆ ಕೊಡಲ. ಸರಿ, ಎಂಥಾರು ಬೇಕಾದ್ರೆ ಆಮೇಲೆ ಫೋನ್ ಮಾಡೋ. ಅಪ್ಪ ಸದ್ಯ ಅವರೇ ಯೋಚನೆ ಮಾಡಿ ಹೋಗ್ತೀನಿ ಅಂದ್ರಲ್ಲ, ಹೆಂಗೆ ಹೇಳೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಉಳಿದ ಕೆಲಸ ಎಲ್ಲ ಬೇಗ ಮಾಡ್ಕೋಬೇಕು. ಈಗ ತಡ ಆದರೆ ಮತ್ತು ಅಮ್ಮ ಬಂದು ಅದೇ ಪೂರ್ತಿ ಮಾಡ್ತಾರೆ ಪಾಪ. ಮನೆಯಲ್ಲೂ ಕೆಲಸ, ಇಲ್ಲೂ ಕೆಲಸ. ಅದಕ್ಕೆ ಏನು ತಪ್ಪಣಾದೀತೆ, ಒಬ್ಬಳೇ ನಿಂತ್ಕೊಂಡು ಮಾತಾಡ್ತಿದ್ದೀಯಲ್ಲ. ವಾಗೇಶ ಎತ್ಲಾಗ ಹೋದಂಗಾತ, ಎತ್ಲ ಕಳಿಸ್ದೆ? ಅವರು ಪೇಟೆಗೆ ಹೋಗಿ ಸಾರಿಗೆ ಅಂತಾರ ತರ್ತೀನಿ ಅಂತ ಹೋದರು. ನಾನು ಕಳಿಸಿದ್ದಲ್ಲಪ್ಪ, ಅವರೇ ಹೇಳಿದ್ದು ಹೋಗಿ ತರ್ತೀನಿ ಅಂತ. ನಾನು ಹೇಳಿದ್ದೆ ಸೌತೆಕಾಯಿ ಸಾರದೆ ಬೋಂಡ ಏನಾರು ಮಾಡಿ ಊಟ ಹಾಕ್ತೀನಿ ಅಂತ. ಮತ್ತು ಇವರೇ ಬೇಡ, ಅವ್ರ ಮನೆಗೆ ಹೋದಾಗೆಲ್ಲ ಅಷ್ಟೆಲ್ಲ ಮಾಡ್ತಾರೆ, ನಾವು ಮತ್ತು ಹಾಗೆ ಕಳ್ಸೋದು ಹೆಂಗೆ ಅಂತ ಹೋಗ್ಯಾರೆ. ಹಂಗೆ ಅದು ಮಾಡೋದೇ
ತವ್ರ ಮನೆಗೆ ಮಗಳ ಅಳಿಯ ಹೋದಾಗ ಮಾಡ್ತಾರೆ. ಅವ್ರು ಮಾಡ್ದಂಗೆ ನಾವು ಮಾಡಬೇಕು ಅಂತ ಕೂತ್ರೆ ಆಗಲ್ಲ. ತರೋದಾರು ತರಲಿ, ನಾನು ಯಾಕೆ ಸುಮ್ಮನೆ ನಿಷ್ಠರಾಗಬೇಕಾ? ತರೋದೇ ತತ್ತನೇ ಸ್ವಲ್ಪ ಓದುವಾಗೆ ತರಕ್ಕೆ ಹೇಳು. ಮನೇಲಿ ಎಲ್ಲ ತಿಂದೆ ಮಾಡಿದೆ ಸುಮಾರು ದಿವಸ ಆಗಿದೆ. ಎಂಥಾರು ತಂದರೆ ಸ್ವಲ್ಪ ಮಸ ಮಾಡಿ ತೆಗ್ದಿಡ ಮರತೆ. ಈ ಚಳಿ ಮಳೆಗೆ ಬಾಯಿಗೆ ಸೇರೋದೇ ಇಲ್ಲ. ನಾನೇ ಹೇಳಬೇಕು ಅಂತ ಮಾಡಿದ್ದೆ ಎಂಥರ್ಥ ಬರೋ ಸಾರಿಗೆ ಅಂತ. ಈಗ ಇದೊಂದು ಹೇಳಿ ಆಗ್ಯದಲ್ಲ, ಮತ್ತು ಕಡೆ ಜ್ಞಾನ ಮಾಡ್ತೀಯ. ಹಾಂ ತೆಗ್ದಿರ್ತೀನಿ. ಅದು ಊಟಕ್ಕೆ ಸುಮಾರು ಜನ ಆತೀವಿ, ಎಷ್ಟು ತತ್ತಾರೆ ಅಂತ ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ, ನಿಮ್ಮ ಮಗ ಅಲ್ಲೇ ಇರ್ಬೇಕೇನ, ಒಂದು ಅರ್ಧ ಕೆ ಜಿ ಜಾಸ್ತಿನೇ ತಗೋಬಾ ಅಂತ ಹೇಳಿ. ಎಂತ ನಿನ್ನ ಲೆಕ್ಕಾಚಾರ ಅಂತ? ನಂಗೆ ಬೇಕು ಅಂತ ಕಂಡ್ರೆ ನಾನು ಹೋಗಿ ಹೇಳ್ಕಿಬೇಕು ಅಂತನಾ? ನಿನ್ನ ಬಳಗದವ್ರು ಬಂದ್ರೆ ಮಾತ್ರ ಅವರಿಗೆ ನೀನು ಹೇಳೋಕ್ಕಾಗ್ತದೆ. ನಾನೆಂಥವ್ರಂಚು ತಿನ್ಬೇಕು ಅಂದರೆ ನಿನಗೆ ಹೇಳೋಕ್ಕಾಗಲ್ಲ, ನಾನೇ ಹೋಗಿ ಹೇಳ್ಕಿಬೇಕಾ? ಇಲ್ಲ ಅತ್ತೆ, ನಾನು ಎಲ್ಲಿ ಹಂಗೆ ಹೇಳಿದೆ? ಈಗ ನೀವೇ ತಾನೇ ಜಾಸ್ತಿ ಬೇಕು ಅಂದಿದ್ದು. ಊಟಕ್ಕೆ ಸುಮಾರು ಜನ ಆಗ್ತೀವಲ್ಲ, ಎಷ್ಟು ತತ್ತಾರೆ ಅಂತ ಗೊತ್ತಿಲ್ಲ ನನಗೆ. ನೀವು ಹಂಗಾರೆ ಒಂಚೂರು ಹೇಳಿ ಮಗಗೆ ಹೇಳಿ ಅಂತ ಅಂದೆ. ನಂಗೆ ಇಲ್ಲೊಂಚೂರು ಕೆಲಸ ಅದೇ ಅಂತ. ಸರಿ ಮರ್ರ, ಅವ್ರು ಎಷ್ಟೇ ತಂದರೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುರಿದಿಡ್ತೀನಿ, ಆಗ್ಬೋದಾ? ಇವತ್ತಾರು ಒಂಚೂರು ಆ ಕೊಂಕು ಮಾತಾಡೋದನ್ನು ಬಿಡಿ. ಯಾವಾಗಲೂ ನಮ್ಮ ಅಮ್ಮ ಬಂದಾಗ ಹಿಂಗಿದ್ದೆಲ್ಲ ಮಾತು ಕೇಳಿಸ್ಕೊಂಡೇ ಹೋಗೋದು. ಅದು ನೆಟ್ಟು ಊಟನೇ ಮಾಡಲ್ಲ ನಮ್ಮ ಮನೇಲಿ. ಅಲ್ಲ, ನಿಂದೊಳ್ಳೆ ಕಥೆ ಆಯ್ತಲ್ಲ ಮರತೆ. ನಾ ಏನು ಅಡ್ಕೋತೀನಾನೆ ಅವರಿಗೆ ಉಣ್ಬಡಿ ಅಂತೇಳಿ? ಉಣ್ಬೇಕು ಅನ್ನೋ ಮನ್ಸಿದ್ದಾರೆ ಉಣ್ತಾರೆ. ನಂಗೆ ಏನು ಬೇಕೋ ಅದನ್ನು ಹೇಳಿದ್ದು ನಾನು ಅಷ್ಟೇ. ಏನು ನಿಮ್ಮ ಮನೆಗೆ ಬಂದು ಹೇಳಕ್ಕೆ ಬರಲ್ಲ ನಾನು. ನಮ್ಮ ಮನೇಲಿ ಇಲ್ಲಿ ಹೇಳಿದ್ದು ನಾನು ಅದರಷ್ಟೊತ್ತಿಗೆ ಇಂಥದ್ದು ನಂಗೆ ಆಗ್ಬೇಕು ಅಂತ. ಅದು ಒಂದು ಹೇಳಬಾರ್ದು ಅಂದರೆ ನಿನ್ನಮ್ಮ ಬಂದರೆ ಅಂಥೇಳಿ ನಾನು ಮಾತಾಡೋಕ್ಕೆ ಬಾಯಿ ಗಿದ್ಲು ಹಾಕಿ ಇರ್ಬೇಕಾ? ನಿಮ್ಮ ಹತ್ರ ಯಾರು ಮಾತಾಡ್ತಾರೆ? ಸುಮ್ಮನೆ ನನ್ನಷ್ಟಕ್ಕೆ ನಾನು ಇರೋದೇ ಒಳ್ಳೆಯದು. ಎಂತ ಅಮ್ಮ, ಎಂತ ಜೋರು ಮಾತು ಕೇಂಡಂಗೆ ಆತಿತ್ತಲ್ಲ. ಮನೆಗೆ ಯಾರು ಬಂದಾಗಲೂ ಎಂತ ಅಮ್ಮ ನಿಂದು? ಎಂತ ಇಲ್ಲ ಮರಯ್ಯ, ಹೆಣ್ಣು ಗಂಡ ಹೆಂಡ್ತಿದ್ದು ಒಳ್ಳೆ ಕಥೆಯಾಗಿ ಹೋತಲ್ಲ. ಮನೆಗೆ ಮನುಷ್ಯರು ಬಂದರೆ ಅಂತ ಹೇಳಿ ನಾ ಮಾತಾಡೋದೇ ಅಲ್ಲನಾ. ಇನ್ಮೇಲೆ ಬರೋಷ್ಟೊತ್ತಿಗೆ ಹೇಳ ಮರಯ್ಯ, ನಾನು ಎತ್ಲಗಾರ ಹತ್ಕೊಂಡು ಹೋಗ್ತೀನಿ. ಅತ್ಲಾಗೆ ಎಲ್ಲ ಮನೆಯಿಂದ ಹೋದ್ಮೇಲೆ ಬರ್ತೀನಿ. ಇದು ಒಳ್ಳೆ ಕಥೆಯಾಗಿ ಹೋತಪ್ಪ. ನನ್ನ ಮನೆಯಲ್ಲೇ ನಂಗೆ ಇರೋಕ್ಕೂ ಮಾತಾಡೋಕ್ಕೂ ಹೋಗಲೇ. ಸರಿ ಮಾರತಿ ಅಮ್ಮ, ನೀ ಮತ್ತೆ ಅದನ್ನೇ ಒಂದು ದೊಡ್ಡ ಪುರಾಣ ಮಾಡ್ತಿರ್ಬೇಡ. ಸರಿತಾ? ಎಂತ ಹೇಳಿದ್ದೆ ನೀನು? ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸು ಅಲ್ಲ ಎಕ್ಸ್ಟ್ರಾ? ಮತ್ತೆಂತ ಬೇಡ? ಶುಂಠಿ ಅದೆಯಾ? ಶುಂಠಿ ಅದೇ ಕಣ್ರಿ. ನೀವು ಒಂಚೂರು ಬೇಗ ಹೋಗಿ ಬೇಗ ಬನ್ನಿ ಆತಾ. ಹಾಂ. ಅಲ್ಲ, ನಾ ಮಾತಾಡಿದ್ರೆ ಮಾತಾಡ್ತೀರಿ ಹಂಗೆ ಹಿಂಗೆ ಅಂತ. ಈಗ ಅವ್ನು ಕೇಳಿದ್ನಲ್ಲ ಮತ್ತೆ ಅಂತಾರ ಬೇಕನ್ನ ಅಂತ, ಅವಾಗ ನಿಂಗೆ ಒಂದು ಸಲ ಹೇಳೋಕತ್ತಿರಲ್ಲ, ಒಂದು ಅರ್ಧ ಕೆ ಜಿ ಅಮ್ಮ ತಗೋಬಲ್ಲಿ ಹಿಂಗೆ ಇದು ಮಾಡಬೇಕು ಅಂತ. ನೀವು ಇಲ್ಲೇ ನಿಂತಿದ್ರಲ್ಲ, ನೀವು ಯಾಕೆ ಹೇಳಲ್ಲ? ನಿಮ್ಮ ಮಗ ಅಲ್ಲ ಅವರು, ಹೇಳೋಕತ್ತಿರಲ್ಲ? ಹೋ, ಏನ ಜೇಂಕರ್ಸ್ ಮಾತಾಡ್ತೀಯಾ? ಮನೆಯವರೆಲ್ಲ ಬಂದರೆ ಏನು ಹೆದರಿಕಿಲ್ಲ ಅಂತನಾ? ನಂಗೆ ಹೇಳ್ತಿದ್ದೆ, ಮಾತಾಡಬೇಡಿ, ಜೋರು ಮಾತಾಡಬೇಡಿ, ಅಲ್ಲಿ ಅಲೆಸ್ತಾರೆ, ಏನು ಅನ್ಕೋತಾರೆ ಏನೋ ಅಂತ. ಗೊತ್ತಾಗಲಿ, ಅವರಿಗೂ ಗೊತ್ತಾಗಲಿ ಮಗಳು ಹೆಂಗೆ ಅಂತ. ನಾನು ಹೆಂಗೆ ಏನು ಅಂತ ನಮ್ಮ ಅಪ್ಪಾಜಿಗಾಗಲಿ, ಅಮ್ಮಗಾಗಲಿ, ಪೂರ್ವಿತನ ಗಂಡಗಾಗಲಿ ಎಲ್ಲರಿಗೂ ಗೊತ್ತು. ನನಗದ್ರ ಬಗ್ಗೆ ತಲೆ ಬಿಸಿ ಇಲ್ಲ, ನನ್ನ ಬಗ್ಗೆ ಏನು ಅನ್ಕೋತಾರೋ ಏನೋ ಅಂತ. ನೀವೊಂಚು ನಿಧಾನ ಮಾತಾಡಿ ಅಂತ ಹೇಳಿದ್ದು ನಿಮ್ಮ ಗೌರವ ಉಳ್ಸೋಕ್ಕಾಗಿ. ಅವರು ನಿಮ್ಮ ಬಗ್ಗೆ ಏನು ಅಂದ್ಕೋಬಾರ್ದು ಅಂತ. ಇಲ್ಲ, ಏನು ಬೇಕಾದ್ರೂ ಅಂದ್ಕೊಂಡ್ಲಿ, ಹಾಗೆ ಅಂದ್ಕೊಂಡ್ಲಿ ಅಂದ್ರೆ ಮಾತಾಡಿ. ಅದು ಎಷ್ಟು ಮಾತಾಡ್ತೀರೋ ಮಾತಾಡಿ. ಸುಮ್ಮನೆ ಯಾಕೆ ರಗಳೆ ಅಂತ ಸುಮ್ಮನೆ ಇದ್ದಷ್ಟಕ್ಕೂ ಮತ್ತೆ ಕಿರಿಕೆ ಬರ್ತಾರೆ. ಅದು ಏನು ಸ್ವಭಾವನೇ ಏನೋ. ಹೋಗ್ತೀನಿ, ನಿನ್ನ ಅಪ್ಪನ ಹತ್ರ ಅಮ್ಮನ ಹತ್ರನೇ ಕೇಳ್ತೀನಿ. ಹಂಗಾರೆ ವಯಸ್ಸಾದಳಿಗೆ ನನಗೆ ಹಿಂಗೋ ಒಂದು ಇದನ್ನು ಒಂದು ತಿನ್ನೋದು ಉಣ್ಣೋದಕ್ಕೂ ನನಗೆ ಮನೇಲಿ ಒಂದು ಅವಕಾಶ ಇಲ್ಲನೋ ಅಂತ ಕೇಳ್ತೀನಿ, ನೋಡೋಣ. ಅಯ್ಯೋ ರಾಮ ದೇವ್ರೆ, ಅತ್ತೆ ಯಾಕೆ ಈ ಥರ ಮಾಡ್ತೀರಿ? ತುಂಬ ಸಸಾರ ಆತೀರಿ ನೀವು. ತಿನ್ನೋ ಉಣ್ಣೋ ವಿಚಾರಕ್ಕೆಲ್ಲ ಬಂದವ್ರ ಎದುರಿಗೆ ಮಾತಾಡ್ತೀನಿ ಅಂತೀರಲ್ಲ, ಈಗ ಅಲ್ಲ ಅಂತ ಯಾರು ಹೇಳಿದ್ರು? ನಿಮ್ಮ ಮಗನ ಹತ್ರ ನೀವೇ ಹೇಳ್ಬೋದಲ್ಲ. ಎಂತದ ಸರಿತಾ? ಎಂತ ಇಲ್ಲ ಮಾವ. ವಸಂತ್, ನೀ ಹೇಳ. ಎಂತ ಅಲ್ಲಿ ಹೋಗಿ ಅವ್ರ ಹತ್ರ ಹೇಳ್ತೀನಿ ಅಂತಿದ್ದಲ್ಲ, ಎಂತ ಅಂತ ಗೊತ್ತಾಗಲಿ.
ಅಲ್ಲಿ ಹೋಗಿ ಹೇಳ್ದಾಗಲೇ ಗೊತ್ತಾಗಲಿ. ಇಲ್ಲೇ ನೀನು ಹುಟ್ಲ ಅನ್ನಿಸ್ಬಿಡ್ತೀನಿ ನೋಡು. ನಾ ಏನು ಕೇಳಿಸ್ಕೊಂಡ್ಲ ಪೂರ್ತಿ ಮಾತು ಅಂತ ಮಾಡ್ದ ಎಂತ ಅಂತ ಹೋಗಿ ಹೇಳ್ತೀಯ? ನಿನಗಂತೂ ಮರೆಯೋದಿಲ್ಲ, ನಾವು ಮರ್ಯಾದೆ ಇಟ್ಕೊಂಡಿರಕ್ಕೆ ಬಿಡಲ್ಲಲ್ಲ. ಒಂದೇ ಒಂದು ಸೊಲ್ಲು ಹೋಗಿ ನೀನು ಅವರಿದ್ರೆ ಏನಾದ್ರು ಮಾತಾಡಿದೆ ಅಂದರೆ ಅವ್ರು ಹೋದ್ಮೇಲೆ ಇವತ್ತು ನಿನ್ನ ಗತಿ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಎಷ್ಟೊತ್ತಿಗೂ ಸುಮ್ಮನಿರ್ತೀನಿ ಅಂತ ಲೆಕ್ಕ ಹಾಕಬೇಡ.